ಈ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತಾ ಹೋದರೆ ಇದರಲ್ಲಿ ಬಂದು ತುಂಬ ಟೆಕ್ನಿಕಲ್ ಟರ್ಮ್ಸ್ ಬರ್ತಾನೆ ಹೋಗುತ್ತೆ. ಈ ವೆಬ್ಸೈಟ್ನಲ್ಲಿ ನೀವು ನೋಡಿದ್ರೆ ಟಾಟಾ ಮೋಟರ್ಸ್ದು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಂದು ಮಾರ್ಕೆಟ್ ಕ್ಯಾಪ್ ಅಂತ ಇದೆ, ಕರೆಂಟ್ ಪ್ರೈಸ್ ಅಂತ ಇದೆ, ಹೈ ಆ್ಯಂಡ್ ಲೋ ಅಂತ ಇದೆ, ಸ್ಟಾಕ್ ಪಿ ರೇಷಿಯೋಸ್ ಅಂತ ಇದೆ, ಬುಕ್ ವ್ಯಾಲ್ಯೂ ಅಂದರೆ ಏನು, ಇ ಪಿ ಎಸ್ ಅಂದ್ರೇನು, ಫೇಸ್ ವ್ಯಾಲ್ಯೂಸ್ ಅಂದ್ರೇನು, ಆರ್ ಒ ಇ ಅಂದ್ರೇನು, ಆರ್ ಒ ಸಿ ಇ ಅಂದ್ರೇನು, ಈ ಥರದ್ದು ಟೆಕ್ನಿಕಲ್ ಟರ್ಮ್ಸ್ ತುಂಬಾ ಬರ್ತಾ ಹೋಗುತ್ತೆ. ಒಂದು ಕಂಪನಿ ಗುಡ್ಡ ಅಥವಾ ಬ್ಯಾಡ್ವಾ ಅಥವಾ ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ, ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂತಂದರೆ ಈ ಟೆಕ್ನಿಕಲ್ ಟರ್ಮ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಾವು ನೋಡ್ತಕ್ಕಂಥದ್ದು ಏನು ಅಂತಂದರೆ ಈ ಇ ಪಿ ಎಸ್ ಅಂದರೆ ಏನು, ಇ ಪಿ ಎಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ಇ ಪಿ ಎಸ್ ಮತ್ತು ಈ ಇ ಪಿ ಎಸ್ ಅಂತಕ್ಕಂಥದ್ದು ಪಿ ರೇಷಿಯೋ ಮೇಲೆ ಹೇಗೆ ಅಫೆಕ್ಟ್ ಆಗುತ್ತೆ, ಇದನ್ನು ನಾವು ಯಾಕೆ ತಿಳ್ಕೋಬೇಕು, ಈ ಪಿ ರೇಷಿಯೋ ಮತ್ತು ಇ ಪಿ ಎಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇದು ಅಂಡರ್ ವ್ಯಾಲ್ಯೂಡಾ ಓವರ್ ವ್ಯಾಲ್ಯೂಡಾ ಅಂತ ನಾವು ಒಂದು ಸ್ಟಾಕ್ನ ಚೂಸ್ ಮಾಡೋಕ್ಕೆ ಈ ಮೆಟ್ರಿಕ್ಸ್ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಾವು ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಇಂಟರ್ನಲ್ಲಿ ನೋಡ್ದಂಗೆ ಇ ಪಿ ಎಸ್ ಅಂದರೆ ಏನು ಅಂತ ನಾವು ನೋಡೋಣ. ಇ ಪಿ ಎಸ್ ಅಂತಕ್ಕಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತಾರೆ. ಈ ಅರ್ನಿಂಗ್ಸ್ ಪರ್ ಶೇರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ಕಂಪನೀಸು ಅದರ ಪ್ರಾಫಿಟ್ನ ಅಥವಾ ಲಾಸ್ನ ಅನೌನ್ಸ್ ಮಾಡ್ತಾ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ನ ಅನಾಲಿಸಿಸ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಒಂದು ಇ ಪಿ ಎಸ್ ವ್ಯಾಲ್ಯೂನ ಅವ್ರು ಪ್ರಿಡಿಕ್ಟ್ ಮಾಡಿರ್ತಾರೆ, ಇಷ್ಟು ಇ ಪಿ ಎಸ್ನ ಇದು ಕೊಡ್ಬೋದು ಅಂತ. ಅದಕ್ಕಿಂತ ಕಡಿಮೆ ಬಂದರೆ ಏನಂತ ಡಿಸೈಡ್ ಮಾಡ್ತಾರೆ ಅಂತಂದರೆ ಈ ಕಂಪನಿ ಬಂದು ತುಂಬ ಕಡಿಮೆ ಆಗೋಗಿದೆ, ಇದು ಕ್ರ್ಯಾಶ್ ಆಗಿದೆ ಅಂತ, ಕಂಪನಿದು ವ್ಯಾಲ್ಯೂ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಈ ಇ ಪಿ ಎಸ್ನ ಅವ್ರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ಈ ಕ್ವಾರ್ಟರ್ಲಿ ಪ್ರಾಫಿಟ್ ಇದೆಯಲ್ಲ, ಆ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಪನಿ ಶೇರ್ಸ್ ಅಂತ ಹೇಳ್ತಾರೆ. ಅಂದರೆ ಈಗ ಒಂದು ಕಂಪನಿ ಅಂತ ಇದೆ ಅಂತ ಅಂದ್ಕೊಳ್ಳಿ, ಆ ಕಂಪನಿದು ಒಂದು 10,000 ಶೇರ್ಸ್ನ ಅದು ಬಿಡುಗಡೆ ಮಾಡಿದೆ. ಹೊರಗಡೆ ಇರೋರಿಗೆ, ನಮ್ಮಂಥವ್ರು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಒಂದು 10,000 ಶೇರ್ಸ್ನ ಅದು ಅನೌನ್ಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. 10,000 ಶೇರ್ಸ್ ಬಂದು ನಾವೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಆ ಕ್ವಾರ್ಟರ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ 1 lakh rupees ಬಂದಿದೆ ಅಂತ ಅಂದ್ಕೊಳ್ಳಿ. ಆ 1 lakh rupees ಡಿವೈಡೆಡ್ ಬೈ 10,000 ಟೋಟಲ್ ನಂಬರ್ ಆಫ್ ಶೇರ್ಸ್, ಇದನ್ನು ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಇ ಪಿ ಎಸ್ ವ್ಯಾಲ್ಯೂ. ಇದನ್ನು ಮಾಡಿದ್ರೆ ಎಷ್ಟು ಸಿಗುತ್ತೆ? 1 lakh ಡಿವೈಡ್ ಬೈ 10,000 ಮಾಡಿದ್ರೆ ನಮಗೆ 10 ಅನ್ನೋ ವ್ಯಾಲ್ಯೂ ಸಿಗುತ್ತೆ. 10 ಅಂತಕ್ಕಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಒಂದು ಸ್ಟಾಕಿಗೆ 10 rupees ಅರ್ನ್ ಮಾಡಿಕೊಟ್ಟಿದೆ ಆ ಕಂಪನಿ, ಆ ಪ್ರಾಫಿಟ್ ಮಾಡಿಕೊಟ್ಟಿದೆ ಅನ್ನೋದನ್ನು ತಿಳಿಸುತ್ತೆ. ಸೊ ಇ ಪಿ ಎಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ನಮಗೆ ಒಳ್ಳೆಯದು. ಇದು ಸ್ಟಾಕ್ನ ಹೋಲ್ಡ್ ಮಾಡಿರ್ತಾರಲ್ಲ ಅವರಿಗೆ ತುಂಬಾ ಪ್ರಾಫಿಟ್ ಮಾಡಿಕೊಡುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಎಲ್ಲ ಕೇಸ್ನಲ್ಲೂ ಇದು ಹೀಗೇನೆ ನಡೆಯುತ್ತೆ ಅಂತಂದರೆ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಕಂಪನಿನೇ ಅದರ ಅರ್ಧ ಶೇರ್ಸು ಅಥವಾ ಎಷ್ಟೋ ಪರ್ಸೆಂಟೇಜ್ ಆಫ್ ಶೇರ್ಸ್ನ ಕಂಪನಿನೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಈಗ ನಾನು ಹೇಳ್ದಂಗೆ ಒಂದು ಕಂಪನಿ 10,000 ಶೇರ್ಸ್ನ ಪಬ್ಲಿಕ್ ಆಗಿ ಬಿಟ್ಟಿದೆ ಅಂತಂದರೆ 10,000 ಶೇರ್ಸ್ನೂ ಪಬ್ಲಿಕ್ ಆಗಿ ಬಿಡಬೇಕಂತ ಅವಶ್ಯಕತೆ ಇಲ್ವಲ್ಲ. ಒಂದು 5,000 ಶೇರ್ಸ್ನ ಕಂಪನಿನೇ ಇಟ್ಕೊಂಡ್ಬಿಟ್ಟು ಇನ್ನು 5,000 ಶೇರ್ಸ್ ಮಾತ್ರ ಪಬ್ಲಿಕ್ ಆಗಿ ಬಿಟ್ಟಿದ್ರೆ ಅವಾಗ ಏನಾಗುತ್ತೆ ಅಂದರೆ 1 ಲಕ್ಷ ಪ್ರಾಫಿಟ್ ಡಿವೈಡೆಡ್ ಬೈ 5,000 ಹಾಕಿದಾಗ 20 ಅಂತ ಬರುತ್ತೆ. 20 ಇ ಪಿ ಎಸ್ ವ್ಯಾಲ್ಯೂ ಜಾಸ್ತಿ ಆಗೋಯ್ತಲ್ಲ ಆಗಲೇ ಹೇಳಿದ್ದಕ್ಕಿಂತ. ಹಂಗಂತಂದರೆ ಇ ಪಿ ಎಸ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ಅದು ಗುಡ್ ಸ್ಟಾಕ್ ಅಂತ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಈ ಥರ ಇಂಟರ್ನಲ್ ಆಗಿ ಕಂಪನಿ ಪರ್ಚೇಸ್ ಮಾಡ್ಕೊಂಡಿದೆಯಾ, ಅದಕ್ಕೆ ತಾನೇ ಅಕ್ವೈರ್ ಮಾಡ್ಕೊಂಡಿದೆಯಾ ಅನ್ನೋ ಫ್ಯಾಕ್ಟರ್ ಕೂಡ ಇಲ್ಲಿ ಡಿಸೈಡ್ ಆಗ್ತಾ ಹೋಗುತ್ತೆ. ಕಂಪನಿ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈ ಇ ಪಿ ಎಸ್ ವ್ಯಾಲ್ಯೂ ಅದಾದಮೇಲೆ ಪಿ ರೇಷಿಯೋ ಅಂದರೆ ಏನು ಅಂತ ನೋಡೋಣ. ಈ ಪಿ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಟೋಟಲ್ ಈಗ ಮಾರ್ಕೆಟ್ ಕ್ಯಾಪ್ನಲ್ಲಿ ಆ ಕಂಪನಿದು ಎಷ್ಟು ಕರೆಂಟಾಗಿ ಎಷ್ಟು ಟ್ರೇಡಿಂಗ್ ನಡೀತಾ ಇದೆ, ಎಷ್ಟು ಪ್ರೈಸ್ಗೆ ಟ್ರೇಡಿಂಗ್ ನಡೀತಿದೆ ಅಂತಕ್ಕಂಥ ವ್ಯಾಲ್ಯೂ ಡಿವೈಡೆಡ್ ಬೈ ಈ ಇ ಪಿ ಎಸ್ ವ್ಯಾಲ್ಯೂ ಹಾಕಿದ್ರೆ ನಮಗೆ ಪಿ ರೇಷಿಯೋ ಸಿಗ್ತಾ ಹೋಗುತ್ತೆ. ಈ ಪಿ ರೇಷಿಯೋ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಈಗ ಆ ಕಂಪ್ನಿದು ಪ್ರಾಫಿಟ್, ಆ ಕಂಪ್ನಿ ಸ್ಟಾಕ್ನ ನೀವು ಪರ್ಚೇಸ್ ಮಾಡೋಕೆ ಹೋಗ್ತಿದೆಯಲ್ಲ ಅದು ಎಷ್ಟು ಪಟ್ಟು ನಿನಗೆ ಲಾಭ ಕೊಡೋದಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ 1,000 rupees ಇದೆ ಅಂತ ಅಂದ್ಕೊಳ್ಳಿ. 1,000 ಡಿವೈಡೆಡ್ ಬೈ ನಮಗೆ ಸಿಕ್ಕಿರ್ತಕ್ಕಂಥ ಇ ಪಿ ಎಸ್ ವ್ಯಾಲ್ಯೂ ಎಷ್ಟು 10. 1,000 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ 100 ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈಗ ಮಾರ್ಕೆಟ್ ಪ್ರೈಸ್ 1,000 rupees ಇದೆ, ನಿನಗೆ ಪ್ರಾಫಿಟ್ ಸಿಗ್ತಕ್ಕಂಥ ಚಾನ್ಸು 10 rupees ಇದೆ. ನಿನಗೆ 10 rupees ಪ್ರಾಫಿಟ್ಗೋಸ್ಕರ ಈ ಕ್ವಾರ್ಟರ್ಗೆ 10 rupees ಪ್ರಾಫಿಟ್ಗೋಸ್ಕರ ನೀನು 100 ಟೈಮ್ಸ್ ಜಾಸ್ತಿ ದುಡ್ಡು ಕೊಟ್ಟು ನೀನು ತೊಗೊತೀಯಾ ಅನ್ನೋ ಕ್ವಶನ್ನು ನಮಗೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಹಂಗಂತಂದರೆ ಪಿ ರೇಷಿಯೋ ತುಂಬ ಕಡಿಮೆ ಇರೋ ಥರ ನಾವು ನೋಡ್ಕೋಬೇಕು. ಪಿ ರೇಷಿಯೋ ಕಡಿಮೆ ಇರಬೇಕು, ಇ ಪಿ ಎಸ್ ವ್ಯಾಲ್ಯೂ ತುಂಬ ಜಾಸ್ತಿ ಇರಬೇಕು. ಇಂಥ ಟೈಮ್ನಲ್ಲಿ ಒಂದು ಸ್ಟಾಕು ಗುಡ್ ಸ್ಟಾಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಪಿ ರೇಷಿಯೋನು ಕೂಡ ಕೆಲವೊಂದು ಟೈಮು ವೇರಿ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಪಿ ರೇಷಿಯೋ ಬೇರೆ ಬೇರೆ ಫೀಲ್ಡ್ಸ್ ಮೇಲೆ ಡಿಫರ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಕಂಪನಿನ ವರ್ತೇನೆ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ, ಪ್ರಾಫಿಟ್ ಏನೇ ಕಡಿಮೆ ಇದೆ ಅಥವಾ ಕಂಪನಿ ಪ್ರಾಫಿಟ್, ಇನ್ಫ್ರಾಸ್ಟ್ರಕ್ಚರ್, ಅದ್ರ ಬಿಸ್ನೆಸ್ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಪಿ ರೇಷಿಯೋ ಮತ್ತು ಇ ಪಿ ಎಸ್ ವ್ಯಾಲ್ಯೂ ಎರಡನ್ನೇ ಇಟ್ಕೊಂಡೆ ನಾವು ಒಂದು ಕಂಪನಿನ ಚೂಸ್ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಬೇಕು ಅಂತಂದರೆ ಈ ವ್ಯಾಲ್ಯೂಸ್ ಇದಾವಲ್ಲ ಇದನ್ನೆಲ್ಲ ಟಿಕ್ ಮಾಡ್ತಾ ಹೋಗಬೇಕು. ಓಕೆ, ಇ ಪಿ ಎಸ್ ವ್ಯಾಲ್ಯೂ ಜಾಸ್ತಿ ಇದೆ, ಟಿಕ್. ಪಿ ರೇಷಿಯೋ ಕಡಿಮೆ ಇದೆ, ಸೊ ಟಿಕ್. ಅದಾದಮೇಲೆ ಬೇರೆ ಬೇರೆ ಫೀಲ್ಡ್ಸ್ ಬರ್ತವೆ. ನಾನು ಫ್ಯೂಚರ್ ವೀಡಿಯೋಸ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬೇರೆ ಬೇರೆ ಟರ್ಮ್ಸ್ ಎಲ್ಲ ಏನೇನು ಬರ್ತವೆ ಅಂತ. ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ಟಿಕ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಕರೆಕ್ಟ್ ಆಗಿದೆಯಾ? ಸೊ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಕರೆಕ್ಟ್ ಆಗಿದೆ, ಓಕೆ ನಾವು ಇನ್ವೆಸ್ಟ್ ಮಾಡೋಣ, ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ನಮಗೆ ಬಂತಲ್ಲ ಪಿ ರೇಷಿಯೋ 100 ಅಂತ ಬಂತಲ್ಲ, ಅದು ಕರೆಕ್ಟ್ ಆಗಿದೆಯಾ ಅಥವಾ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅಂತಕ್ಕಂಥದ್ದು ಹೇಗೆ ಕಂಡುಹಿಡಿಯೋದು ಅಂತಂದರೆ ಈಗ ಟಾಟಾ ಮೋಟಾರ್ಸ್ ಎಕ್ಸಾಂಪಲ್ ತಗೊಳ್ಳಿ. ಇದರಲ್ಲಿ ಬಂದು ಸ್ಟಾಕ್ ಪಿ ರೇಷಿಯೋ ಎಷ್ಟಿದೆ ಅಂದರೆ 8.74 ಇದೆ. ಅಂದರೆ ಈಗ ಇ ಪಿ ಎಸ್ ವ್ಯಾಲ್ಯೂ ಇದೆಯಲ್ಲ ಇದು 99 rupees ಕೊಡ್ತಾ ಇದೆ ಅಂತಂದರೆ
ಇಲ್ಲಿ ಟೋಟಲಿ ಇದು ಕರೆಂಟ್ ಪ್ರೈಸ್ ಎಷ್ಟಿದೆ, 795 ಇದೆ. 795 ಡಿವೈಡೆಡ್ ಬೈ 99 ಮಾಡಿದ್ರೆ ಎಷ್ಟು ಬರುತ್ತೆ, ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂನೇ ಸ್ಟಾಕ್ ಪಿ ಅಂದರೆ 8 ಬರುತ್ತೆ. ನೀವು ಕನ್ಸಿಡರ್ ಮಾಡಿ 100 ರೂಪಾಯಿ ಅಂತ ತೊಗೊಂಡ್ರೆ ಇಲ್ಲಿ ಆಲ್ಮೋಸ್ಟ್ 800 ಇದೆಯಲ್ಲ, ಸೊ ಆಲ್ಮೋಸ್ಟ್ 8 ಬರುತ್ತೆ. ಪಿ ರೇಷಿಯೋ ಎಷ್ಟಿದೆ, 8.74 ಇದೆ. ಅಂದರೆ ನಿನಗೆ 99 ರೂಪೀಸ್ ಪ್ರಾಫಿಟ್ ಕೊಡ್ತಾ ಇದೆ, ಬಟ್ ನೀನು 795 ರೂಪೀಸ್ದು ನೀನು ಸ್ಟಾಕ್ ತೊಗೋಬೇಕು ಅಂತಂದರೆ 8 ಟೈಮ್ಸ್ ಜಾಸ್ತಿ ಆಗ್ತಾ ಇದೆ. ನೀನು ನೋಡ್ಕೊಂಡು ತಗೋ ಅಂತ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಈ ಪಿ ರೇಷಿಯೋ. ಓಕೆನಾ, ಇದು ಕರೆಕ್ಟಾಗಿದೆಯಾ ಇಲ್ವಾ ಅಥವಾ ನಾನು ತೊಗೊಳ್ಳ ಬೇಡವಾ ಅನ್ನೋದನ್ನು ನೀವು ಹೇಗೆ ಮಾಡ್ಬೋದು ಅಂತಂದರೆ, ಇಲ್ಲಿ ಪೀರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದರಲ್ಲಿ ಹೋದರೆ ಈ ಸೆಕ್ಟರ್ನಲ್ಲಿ ಟಾಟಾ ಮೋಟರ್ಸ್ ಏನು, ಇದು ಬಂದು ಒಂದು ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿ ಅಲ್ಲ, ಇದರಲ್ಲೇ ಅಶೋಕ್ ಲೇಲ್ಯಾಂಡ್ ಇದೆ, ಇಲ್ಲಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂತ ಇದೆ, ಆದಮೇಲೆ ಫೋರ್ಸ್ ಮೋಟರ್ಸ್ ಅಂತ ಇದೆ. ಇವೆಲ್ಲ ಏನು ಇದರ ಕಾಂಪಿಟೇಟರ್ಸು. ಇದರ ಪೀರ್ ಕಂಪ್ಯಾರಿಸನ್ ನಾವಿಲ್ಲಿ ಮಾಡ್ತಾ ಹೋಗ್ಬೋದು. ಪಿ ರೇಷಿಯೋಸ್ನ ಇಲ್ಲಿ ನೋಡಿದ್ರೆ ಟಾಟಾ ಮೋಟರ್ಸ್ಗೆ 8.74 ಇದೆ, ಅಶೋಕ್ ಲೇಲ್ಯಾಂಡ್ 25 ಇದೆ, ಇದರಲ್ಲಿ 104 ಇದೆ. ಇದೆಲ್ಲ ತುಂಬ ಇದೆ. ಪಿ ರೇಷಿಯೋ 18 ಇದೆ, 16 ಇದೆ. ಬಟ್ ಪಿ ರೇಷಿಯೋ ನಮಗೆ ಹೇಗಿರಬೇಕು, ಕಡಿಮೆ ಇರಬೇಕು ಪಿ ರೇಷಿಯೋ ಯಾವತ್ತಿದ್ರೂ. ಇದರಲ್ಲೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಟಾಟಾ ಮೋಟರ್ಸ್ ಇಸ್ ಬೆಸ್ಟು, ಅಂದರೆ 8 ಟೈಮ್ಸ್ ಜಾಸ್ತಿ ಇದೆ ಅಷ್ಟೇ. ಸೊ ನಮಗೆ ಇದರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಟಾಟಾ ಮೋಟರ್ಸ್. ಬಟ್ ಇದೊಂದೇನೇ ಮುಖ್ಯನಾ ಅಂತ ನಾವು ನೋಡಿದ್ರೆ ಇದೊಂದೇ ಮುಖ್ಯ ಅಲ್ಲ, ನಾವು ಬೇರೆ ಬೇರೆ ಫೀಲ್ಡ್ಸ್ನೆಲ್ಲ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ROC ಅಂದರೆ ಏನು, ROE ವ್ಯಾಲ್ಯೂಸ್ ಅಂದರೆ ಏನು, ಪ್ರೈಸ್ ಟು ಅರ್ನಿಂಗ್ ಅಂದರೆ ಏನು, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದರೆ ಏನು, ಇದನ್ನೆಲ್ಲ ನಾವು ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ನೆಲ್ಲ ನಾವು ನೋಡ್ತಾ ಹೋಗೋಣ. ಆವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಮೇ ಬಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿದ್ರೆ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಫಾರ್ಮುಲಾಸ್ ಎಲ್ಲ ಇದೆಯಲ್ಲ, ನಿಮಗೆ ಸಿಂಪ್ಲಿಫೈಡ್ ಆಗಿ ಹೇಳೋಕ್ಕೆ ನಾನು ತುಂಬ ಟ್ರೈ ಮಾಡಿದ್ದೀನಿ. ಸೊ ಇದೇ ಥರದ ಫ್ಯೂಚರ್ ವೀಡಿಯೋಸ್ಗೆ ನೀವು ಯಾವ ರೀತಿ ಕಮೆಂಟ್ನಲ್ಲಿ ರೆಸ್ಪಾನ್ಸ್ ಮಾಡ್ತೀರಾ, ಯೂಸ್ಫುಲ್ ಆಗಿದೆಯಾ ಇದು ಅನ್ನೋದ್ರ ಬೇಸಿಸ್ ಮೇಲೆ ಒಂದು ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡ್ತಕ್ಕಂಥದ್ದು, ನಾವಾಗಿ ಒಂದು ಸ್ಟಾಕ್ನ ಹೇಗೆ ಪಿಕ್ ಮಾಡ್ತಕ್ಕಂಥದ್ದು, ಅಂಡರ್ ವ್ಯಾಲ್ಯೂ ಸ್ಟಾಕ್ ಯಾವುದು, ಓವರ್ ವ್ಯಾಲ್ಯೂ ಸ್ಟಾಕ್ ಯಾವುದು, ಹೇಗೆ ಚೂಸ್ ಮಾಡ್ತಕ್ಕಂಥದ್ದು, ಇದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.